ನಮಸ್ತೆ ಕರುನಾಡು, ಎಲ್ರು ಹೇಗಿದ್ದೀರಾ? ನಾನ್ ನಿಮ್ಮ ಲಕ್ಷ್ಮಿ. ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್. ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ತೇನೆ ಯಾರೆಲ್ಲ ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆಗ ನಮ್ಮ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಕ್ಕೆ ಮುಂಚೆ ನೀವು ನಮ್ಮ ಸ್ಟಾಕ್ಸ್ ನೆಲ್ಲ ಪರ್ಚೇಸ್ ಮಾಡಬಹುದು. ಇವತ್ತಿನ ಕಲೆಕ್ಷನ್ಸ್ ಎಲ್ಲಾನು ಬ್ಲೌಸ್ ಪೀಸ್ ಕಲೆಕ್ಷನ್ಸ್ ಆಗಿರುತ್ತೆ. ನೋಡಿ, ನಾನು ಇಟ್ಕೊಂಡಿದ್ದೀನಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಬ್ಲೌಸ್ ಪೀಸಸ್ ಕಲೆಕ್ಷನ್ಸ್. ಇವತ್ತು ನಾವು ತೋರಿಸ್ತಾ ಇರುವಂತ ಬ್ಲೌಸ್ ಪೀಸಸ್ ಎಲ್ಲಾನು ನಿಮ್ಗೆ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಹೆವಿ ಡಿಮ್ಯಾಂಡ್ ಇರುವಂತ, ಹೆವಿ ಟ್ರೆಂಡಿಂಗ್ ಅಲ್ಲಿ ಇರುವಂತ ಬ್ಲೌಸ್ ಪೀಸಸ್ ಅಂತ ಹೇಳ್ಬೋದು. ಇನ್ನು ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೇನೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಏನೇ ಆಫರ್ ವಿಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಆಗ ನೀವು ಆ ಬುಕ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಎಷ್ಟೊಂದು ಜನ ಔಟ್ ಆಫ್ ಸ್ಟಾಕ್ ಆದ್ಮೇಲೆ ಕೂಡ ಈ ಒಂದು ಸ್ಟಾಕ್ ಬೇಕು ತರಿಸ್ಕೊಡಿ ಅಂತ ಕೇಳ್ತಾ ಇರ್ತೀರಾ. ಸೊ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೀವು ತಕ್ಷಣ ವಿಡಿಯೋನ ನೋಡ್ಬೋದು. ಆಗ ಔಟ್ ಆಫ್ ಸ್ಟಾಕ್ ಆಗೋ ಅಂತ ಚಾನ್ಸೇ ಬರೋದಿಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನೀವು ಅಷ್ಟು ಬೇಗ ಪರ್ಚೇಸ್ ಮಾಡ್ಬೋದಲ್ವಾ. ಔಟ್ ಆಫ್ ಸ್ಟಾಕ್ ಆದ್ರೆ ಮತ್ತೆ ರೀಸ್ಟಾಕ್ ಮಾಡಿಸೋದು ತುಂಬಾ ಕಷ್ಟ ಇದೆ, ನಮಗೆ ಸ್ಟಾಕ್ ಗಳು ಸಿಗಲ್ಲ. ಸೊ ಅದಕ್ಕೋಸ್ಕರ ಇವತ್ತಿನ ಕಲೆಕ್ಷನ್ಸ್ ಆಕ್ಚುಲಿ ಎಲ್ಲ ಬ್ಯೂಟಿಫುಲ್ ಆಗಿರುವಂತ ಕಲೆಕ್ಷನ್ಸ್ ಅಂತ ಹೇಳ್ಬೋದು. ಕಲರ್ಸ್ ಕೂಡ ಅವೈಲೇಬಲ್ ಇದೆ. ಆಫ್ ವೈಟ್ ಸ್ವಲ್ಪ ಬಲ್ಕ್ ಕ್ವಾಂಟಿಟಿಯಲ್ಲಿ ಕೂಡ ಅವೈಲೇಬಲ್ ಇದೆ. ಇನ್ನು ಹೆವಿ ಟ್ರೆಂಡಿಂಗ್ ಅಲ್ಲಿ ಇರುವಂತ ಬ್ಲೌಸ್ ಪೀಸಸ್ ಅಂತಾನೆ ಹೇಳ್ಬೋದು. ಈಗ ನಾನು ಫಸ್ಟ್ ಆಫ್ ವೈಟ್ ಅಲ್ಲಿ ಇರುವಂತ ಬ್ಲೌಸ್ ಪೀಸಸ್ ನ ತೋರಿಸ್ತೀನಿ. ತುಂಬಾ ಬ್ಯೂಟಿಫುಲ್ ಆಗಿದೆ. ಇದು ನಾವು ರೀಸ್ಟಾಕ್ ಮಾಡಿಸಿರುವಂತ ಬ್ಲೌಸ್ ಪೀಸಸ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಾವು ಆಲ್ರೆಡಿ ಒಂದ್ಸರಿ ಏನು ನಮ್ಮ ಪೇಜ್ ಅಲ್ಲಿ ಎಷ್ಟೊಂದ್ ಸರಿ ವಿಡಿಯೋಸ್ ಹಾಕ್ತಾಗೆಲ್ಲಾನು ಅಷ್ಟು ಹಂಗೆ ಸೋಲ್ಡ್ ಔಟ್ ಆಗಿದೆ. ಎಲ್ಲರೂ ಕೂಡ ಮತ್ತೆ ಬ್ಲೌಸ್ ಪೀಸ್ ಕಲೆಕ್ಷನ್ಸ್ ನ ತೋರಿಸಿ ಅಂತ ಕೂಡ ನಮಗೆ ಹೇಳ್ತಾನೆ ಇರ್ತಾರೆ. ಸೊ ಅದಕ್ಕೋಸ್ಕರ ಈಗ ಮತ್ತೆ ರೀಸ್ಟಾಕ್ ಮಾಡಿಸಿದೀವಿ. ಪ್ರೀಮಿಯಂ ಕ್ವಾಲಿಟಿ ಇದೆ ಈ ಒಂದು ಬ್ಲೌಸ್ ಪೀಸ್. ಮಾತ್ರ ಕ್ವಾಲಿಟಿಯಲ್ಲಿ ಮಾತ್ರ ಕಾಂಪ್ರಮೈಸೇ ಇಲ್ಲ. ಓವರ್ ಆಲ್ ಬ್ಲೌಸ್ ಪೀಸ್ ನಿಮಗೆ ಈ ರೀತಿ ಬುಟಾಸ್ ಬರುತ್ತೆ. ಇದೆಲ್ಲ ತಾನಲ್ಲಿ ಕಟ್ ಮಾಡಿಸಿರುವಂತದ್ದು ನಾವು. ಸೊ ಅದಕ್ಕೋಸ್ಕರ ನಿಮಗೆ ಸ್ವಲ್ಪ ದೊಡ್ಡದಾಗೆ ಬರುತ್ತೆ ಅಂತ ಹೇಳ್ಬೋದು. 1 ಮೀಟರ್ ಕಂಪಲ್ಸರಿ ಬರುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಈ ಒಂದು ಬ್ಲೌಸ್ ಪೀಸಸ್ ಎಲ್ಲ ಮಿಷಿನ್ ಎಂಬ್ರಾಯ್ಡ್ರಿ ಬ್ಲೌಸ್ ಪೀಸಸ್ ಆಗಿರುತ್ತೆ. ನೋಡಿ, ಈ ಒಂದು ಬಾರ್ಡರ್ಗೆ ಕಟ್ ವರ್ಕ್ ಬಂದಿರುತ್ತೆ. ಇದು ನಿಮಗೆ ಸ್ಲೀವ್ಸಿಗೆ ಬರುತ್ತೆ ಬಾರ್ಡರು. ತುಂಬಾ ಬ್ಯೂಟಿಫುಲ್ ಆಗಿರುವಂತ ಬ್ಲೌಸ್ ಪೀಸಸ್ ಅಂತಾನೆ ಹೇಳ್ಬೋದು. ನಿಮಗೆ ಗೊತ್ತು ಎಷ್ಟು ಟ್ರೆಂಡಿಂಗ್ ಇದೆ ಅಂತ. ಇದು ಆಫ್ ವೈಟ್ ಅಲ್ಲಿ ಇರುವಂತ ಬ್ಲೌಸ್ ಪೀಸಸ್ ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಮಾಡ್ಬೋದು. ಈ ಒಂದು ಬ್ಲೌಸ್ ಪೀಸ್ ಒಂದು ನಿಮ್ಮ ಹತ್ರ ಇದ್ರೆ ಸಾಕು, ನಿಜ ನಿಮ್ಗೆ ಆರಾಮ್ಸೆ ನಿಮ್ ವಾರ್ಡ್ರೋಬ್ ಅಲ್ಲಿ ಇದ್ರೆ ಯಾವ ಸ್ಯಾರಿನ ಬೇಕಾದ್ರೂ ಎತ್ಕೊಂಡ್ಬಿಟ್ಟು ಈ ಒಂದು ಬ್ಲೌಸ್ ನ ವೇರ್ ಮಾಡ್ಬಿಟ್ಟು ಆರಾಮ್ಸೆ ಫಂಕ್ಷನ್ ಅಟೆಂಡ್ ಮಾಡ್ಬೋದು. ಅಷ್ಟು ಸೂಪರ್ ಆಗಿರುವಂತ ಬ್ಲೌಸ್ ಪೀಸಸ್. ನೋಡಿ, ಇವತ್ತು ನಾವು ತೋರಿಸ್ತಾ ಇರುವಂತ ಬ್ಲೌಸ್ ಪೀಸಸ್ ಎಲ್ಲಾನು ಒಂದೇ ಪ್ರೈಸ್ ಆಗಿರುತ್ತೆ. ಅದು ಕೂಡ ಡಿಫ್ರೆಂಟ್ ಇಲ್ಲ. ನಾವು ಡಿಫ್ರೆಂಟ್ ಕಲೆಕ್ಷನ್ಸ್ ನ ಕೂಡ ತೋರಿಸ್ತೀವಿ. ಇವತ್ತು ನಾವು ತೋರಿಸ್ತಾ ಇರುವಂತ ಬ್ಲೌಸ್ ಪೀಸಸ್ ಅಲ್ಲಿ ನೀವೇನಾದ್ರೂ ಒಂದು ಪರ್ಚೇಸ್ ಮಾಡಿದ್ರೆ 299 ಆಗುತ್ತೆ. ನೀವೇನಾದ್ರೂ 2 ಪರ್ಚೇಸ್ ಮಾಡಿದ್ರೆ 500ಗೆ ಕೊಡ್ತೀವಿ. ನೀವು ಒಂದು ಬ್ಲೌಸ್ ಪೀಸ್ ಏನಾದ್ರು ತಗೊಂಡ್ರೆ 299 ರೂಪಾಯಿ ಆಗುತ್ತೆ. ನೀವೇನಾದ್ರೂ 2 ತಗೊಂಡ್ರೆ 500 ರೂಪಾಯಿಗೆ ನಾವು ಕೊಡ್ತೀವಿ. ಇನ್ನ ಈ ಒಂದು ಬ್ಲೌಸ್ ಪೀಸಸ್ ಅಲ್ಲಿ ಅವೈಲಬಲ್ ಇರುವಂತ ಕಲರು ನೋಡಿ, ನೆವಿ ಬ್ಲೂ ಅಲ್ಲಿ ಕೂಡ ಅವೈಲಬಲ್ ಇದೆ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇನ್ನ ನೋಡಿ, ಇದು ನೆವಿ ಬ್ಲೂ ಕಲರು. ನೆವಿ ಬ್ಲೂನು ಅಷ್ಟೇ ನಮ್ಮ ಹತ್ರ ಆಕ್ಚುಲಿ ಕೆಲವೊಂದು ಕಲರ್ ಇದ್ರೆ ನಾವು ಎಲ್ಲಾ ಸ್ಯಾರೀಸ್ಗೂ ಮ್ಯಾಚ್ ಮಾಡ್ಬೋದು ಅಂತಾನೆ ಹೇಳ್ಬೋದಲ್ಲ. ಆಫ್ ವೈಟ್ ಕೂಡ ಇವಾಗ ಹಾಕಿ ಬೇಜಾರಾಗ್ಬಿಡತ್ತೆ ಅಲ್ವಾ. ಸೊ ಅವಾಗ ನೋಡಿ, ಒಂದು ನೆವಿ ಬ್ಲೂ, ಒಂದು ವೈನ್ ಕಲರು, ಒಂದು ಗೋಲ್ಡ್, ಒಂದು ಆಫ್ ವೈಟ್, ಈ ರೀತಿಯಾದಂತ ಕಲರ್ಸ್ ನಿಮ್ಮ ಹತ್ರ ಒಂದು ಇದ್ಬಿಟ್ರೆ ಒಂದೊಂದು ಬ್ಲೌಸ್ ಪೀಸಸ್ ಬ್ಲೌಸ್ ಸ್ಟಿಚ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಎಲ್ಲಾ ಸ್ಯಾರೀಸ್ಗೂ ಕೂಡ ಮ್ಯಾಚ್ ಆಗತ್ತೆ ಅಂತ ಹೇಳ್ಬೋದು. ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ಇದು ಅಷ್ಟು ಸೇಮ್ ಅದೇ ರೀತಿ ಬರುತ್ತೆ. ಫುಲ್ ಓವರ್ ಆಲ್ ಬುಟಾಸ್ ಮತ್ತೆ ವಿತ್ ಸೀಕ್ವೆನ್ಸ್ ವರ್ಕ್ ಬರುತ್ತೆ. ಅದರಲ್ಲೂ ಕೂಡ ಅಷ್ಟೇ ವಿತ್ ಸೀಕ್ವೆನ್ಸ್ ವರ್ಕ್ ಮಿಷಿನ್ ಎಂಬ್ರಾಯ್ಡ್ರಿಯಲ್ಲಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಕಟ್ ವರ್ಕ್ ಅಂತ. ಸ್ಲೀವ್ಸ್ಗೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಇದಂತೂ ನಿಮ್ಮ ಹತ್ರ ಇರಲೇಬೇಕಾದಂತ ಒಂದು ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ನಮ್ಮೆಲ್ಲ ಹೆಣ್ಮಕ್ಳಿಗೆ. ಯಾಕಂತ ಅಂದ್ರೆ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಿಸೋದು ಎಷ್ಟು ಕಾಸ್ಟ್ಲಿ ಅಂತ ಗೊತ್ತಲ್ವಾ ನಿಮಗೇನೆ. ಈಗಂತೂ ಸ್ಯಾರಿ ತಗೋಬಿಡ್ಬೋದು, ಬ್ಲೌಸ್ ಸ್ಟಿಚ್ ಮಾಡ್ಸಕ್ ಆಗಲ್ಲ ಅಂತಾನೆ ಎಲ್ಲರೂ ಹೇಳ್ತಿರ್ತಾರೆ. ಸೊ ಈ ರೀತಿಯಾದಂತ ಬ್ಲೌಸ್ ಪೀಸಸ್ ನ ಒಂದು ಸ್ಟಿಚ್ ಮಾಡಿ ಇಟ್ಕೊಂಡ್ರೆ ಮಲ್ಟಿಪಲ್ ಸ್ಯಾರೀಸ್ಗೆ ನಾವು ಮ್ಯಾಚ್ ಮಾಡ್ಬೋದಲ್ವಾ. ಸೊ ಅದಕ್ಕೋಸ್ಕರ ಎಷ್ಟೊಂದು ದುಡ್ಡು ಕೂಡ ಸೇವ್ ಮಾಡ್ಬೋದು, ಮತ್ತೆ ಟ್ರೆಂಡಿಯಾಗೂ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ನಾನು ಆಲ್ರೆಡಿ ಪ್ರೈಸ್ ಬಗ್ಗೆ ಹೇಳಿದೀನಿ. ಒಂದು ಏನಾದ್ರೂ ತಗೊಂಡ್ರೆ 299 ಆಗುತ್ತೆ, 299 ರೂಪಾಯಿ ಆಗುತ್ತೆ. ನೀವೇನಾದ್ರೂ 2 ಬ್ಲೌಸ್ ಪೀಸ್ ತಗೊಂಡ್ರೆ 500 ಆಗುತ್ತೆ, 500 ರೂಪಾಯಿ ಆಗುತ್ತೆ. ಇನ್ನ ಫ್ರೀ ಶಿಪ್ಪಿಂಗ್ ಕೂಡ ನಾವು ಕೊಡ್ತಾ ಇದೀವಿ. ತುಂಬಾ ಬ್ಯೂಟಿಫುಲ್ ಆಗಿರುವಂತ ಕಲೆಕ್ಷನ್. ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೋಡೋದಾದ್ರೆ ನೋಡಿ, ಇದು ವೈನ್ ಕಲರ್ ಇದೆ. ವೈನ್ ಕಲರ್ ಅಷ್ಟೇ ಇವಾಗ ಎಲ್ಲಾ ಸ್ಯಾರೀಸ್ಗೂ ವೈನ್ ಬಾರ್ಡರ್ ಬರ್ತಾ ಇದೆ. ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇದು ಅಷ್ಟೇ ಮಿಷಿನ್ ಎಂಬ್ರಾಯ್ಡ್ರಿಯಲ್ಲಿ ಬರುತ್ತೆ.
ತುಂಬ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನು. ನಾನು ನಿಮಗೆ ಹೆಚ್ಚಾಗಿ ಹೇಳೋ ಇದಿಲ್ಲ, ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಯಾಕಂತಂದ್ರೆ ನಿಮಗೆ ಗೊತ್ತು ಈಗ ಎಷ್ಟು ಟ್ರೆಂಡಿಂಗ್ ಆಗಿದೆ ಅಂತ. ನೋಡಿ, ನಮ್ಮ ಹೆಣ್ಮಕ್ಳಿಗೆ ಎಲ್ಲ ಗೊತ್ತಿರುತ್ತೆ. ಆಲ್ಮೋಸ್ಟ್ ಏನು ಟ್ರೆಂಡ್ ಆದರೂ ಕೂಡ ನಾವು ಅದನ್ನು ಪರ್ಚೇಸ್ ಮಾಡಿ ವೇರ್ ಮಾಡಬೇಕು ಅನ್ನೋದೇ ನಮ್ಮ ಹೆಣ್ಮಕ್ಳಿಗೆ ತುಂಬ ಇಷ್ಟ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳೋ ಅಷ್ಟಂತ ಅವಶ್ಯಕತೆನೇ ಇಲ್ಲ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ. ಇದಕ್ಕೂ ಕೂಡ ಕಟ್ ವರ್ಕ್ ಬರುತ್ತೆ. ಇದು ಕೂಡ ಸೇಮ್ ಅದೇ ರೀತಿನೇ ಬರುತ್ತೆ. ಇನ್ನು ನಾವು ಪ್ರೈಸ್ ಬಗ್ಗೆ ಆಲ್ರೆಡಿ ಹೇಳಿದೀವಿ. ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದ್ರೆ ಬೇಕಿದ್ರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ನಾವು ನಿಮಗೆ ಕ್ಲಿಯರ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಕಲರ್ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು, ಇದು ಶಿಮ್ಮರ್ ಫ್ಯಾಬ್ರಿಕ್ ಅಲ್ಲಿ ಇದೆ, ಟಿಶ್ಯೂ ಫ್ಯಾಬ್ರಿಕ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿದೆ, ತುಂಬಾ ಸಾಫ್ಟ್ ಆಗಿದೆ ಅಂತ ಹೇಳ್ಬೋದು. ನೋಡಿ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಟಿಶ್ಯೂ ಫ್ಯಾಬ್ರಿಕ್ ಶೈನಿಂಗ್ ಆಗಿರ್ಬೋದು. ಇದು ಅಷ್ಟೇ ಎಲ್ಲಾ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ. ಆರಾಮ್ಸೆ ನೀವು ಒಂದು 15 ಕಲರ್ಸ್ ಮ್ಯಾಚ್ ಮಾಡ್ಬೋದು ಈ ಒಂದು ಸ್ಯಾರಿ, ಈ ಒಂದು ಬ್ಲೌಸ್ ಜೊತೆ. ಸೆಲ್ಫ್ ಕಲರ್ ಅಂತೂ ನೀವು ಕಣ್ಣು ಮುಚ್ಕೊಂಡು ಮ್ಯಾಚ್ ಆಗುತ್ತಾ ಇಲ್ವಾ ಅಂತ ನೋಡೋದೇ ಬೇಕಿಲ್ಲ. ಕಣ್ಣು ಮುಚ್ಕೊಂಡು ನೀವು ವೇರ್ ಮಾಡ್ಬಿಡ್ಬೋದು, ಅಷ್ಟು ಸಕ್ಕತ್ತಾಗಿರುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಈ ಒಂದು ಇವಾಗ ಮೈಸೂರು ಸಿಲ್ಕ್ ಆಗಿರ್ಬೋದು, ಸೆಮಿ ಮೈಸೂರು ಸಿಲ್ಕ್ ಆಗಿರ್ಬೋದು, ಹೆವಿ ಟ್ರೆಂಡಿಂಗ್ ಇದೆ. ಎಲ್ಲರೂ ಕೂಡ ಆ ಸ್ಯಾರೀಸ್ನ ಪರ್ಚೇಸ್ ಮಾಡ್ತಿರ್ತಾರೆ. ಸುಮ್ಮನೆ ಎಲ್ಲ ಸ್ಯಾರೀಸ್ಗೂ ಬ್ಲೌಸ್ ಹೊಲ್ಸೋದು ಆಕ್ಚುಲಿ ಕಷ್ಟ ಅನ್ನೋದಕ್ಕಿಂತ ಬಜೆಟ್ ಜಾಸ್ತಿ ಆಗುತ್ತೆ. ಸೊ ಅದ್ರದ್ದೇ ಬ್ಲೌಸ್ ಹೊಲಿಸಿದ್ರೆ ನಾವು ಅದಕ್ಕೆ ಆ ಸ್ಯಾರಿ ಉಟ್ಕೊಂಡಾಗ ಮಾತ್ರ ಹಾಕೋಬೇಕು. ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ಹಂಗೆ ಇಟ್ಟಿರ್ತೀವಿ. ಸೊ ಈ ರೀತಿಯಾದಂಥ ಬ್ಲೌಸ್ನ ನೀವು ಸ್ಟಿಚ್ ಮಾಡಿಸ್ಕೊಂಡ್ರೆ ನಿಮಗೆ ಆರಾಮ್ಸೆ ಮಲ್ಟಿಪಲ್ ಯೂಸ್ ಮಾಡ್ಬೋದು. ಅಮೌಂಟು ಸೇವ್ ಆಗುತ್ತೆ. ನೀವು ಬೇರೆ ಸ್ಯಾರೀಸ್ಗೂ ಕೂಡ ಮ್ಯಾಚ್ ಮಾಡ್ಬೋದಲ್ವಾ. ಸೊ ಮತ್ತೆ ಟ್ರೆಂಡಿ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಪ್ರೈಸ್ ಆಲ್ರೆಡಿ ಹೇಳಿದೀನಿ. ಸೊ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಬೇಕಿದ್ರೆ ವಾಟ್ಸಪ್ ಮಾಡಿದ್ರೆ ನಾವು ನಿಮ್ಗೆ ಕ್ಲಿಯರ್ ಮಾಡ್ತೀವಿ, ನಿಮ್ಗೆ ಏನಾದರೂ ಡೌಟ್ ಇದ್ರೆ. ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೋಡೋದಾದ್ರೆ, ಇನ್ನ ನೋಡಿ ಗೋಲ್ಡನ್ ಕಲರ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿದೆ. ಇದು ಆಕ್ಚುಲಿ ಹ್ಯಾಂಡ್ ವರ್ಕ್ ಮಾಡಿರುವಂತದ್ದು. ಇದು ಸ್ಲೀವಿಗೆ ಮಾತ್ರ ಈ ರೀತಿ ಬರುತ್ತೆ. ನಾನು ನಿಮಗೆ ಕ್ಲೋಸ್ ಅಪ್ ಇಂದ ತೋರಿಸ್ತೀನಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಗೋಲ್ಡ್ ಕಲರ್ ಅಷ್ಟೇ ನಿಮ್ಮ ಹತ್ರ ಒಂದು ಬ್ಲೌಸ್ ಇದ್ರೆ ನಿಮಗೆ ತುಂಬಾ ಯೂಸ್ಫುಲ್ ಅಂತಾನೆ ಹೇಳ್ಬೋದು. ನೋಡಿ, ಈ ರೀತಿ ಹ್ಯಾಂಡ್ ವರ್ಕ್ ಮಾಡಿರುವಂತ, ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿರುವಂತ ಡಿಸೈನು. ಇದೆಲ್ಲ ಸ್ವರೋಸ್ಕಿ ವರ್ಕ್ ಬರುತ್ತೆ. ಇದು ಹ್ಯಾಂಡ್ಸಿಗೆ ಮಾತ್ರ ಬರುತ್ತೆ. ಹಿಂದೆಲ್ಲ ಪ್ಲೈನ್ ಬರುತ್ತೆ. ಈ ಒಂದು ಬ್ಲೌಸ್ ಪೀಸ್ ಪ್ರೈಸ್ ಕೂಡ ಓನ್ಲಿ 250 ರುಪೀಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದು ಗ್ರೇ ಕಲರ್ ಅಲ್ಲಿ ಅವೈಲಬಲ್ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ ಹ್ಯಾಂಡ್ ವರ್ಕ್. ತುಂಬಾ ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಯಾವುದೇ ರೀತಿ ಚುಚ್ಚೋದು ಏನು ಆಗೋದಿಲ್ಲ. ವೆರಿ ಬ್ಯೂಟಿಫುಲ್ ಕಲರ್ ಅಂತ ಹೇಳ್ಬೋದು. ಕಲರು ಮತ್ತೆ ವರ್ಕ್ ಇದು ಅಷ್ಟೇ ಸ್ಲೀವ್ಸಿಗೆ ಮಾತ್ರ ಬರುತ್ತೆ. ಹಿಂದೆ ಪ್ಲೈನೇ ಬರುತ್ತೆ. ಸ್ವರೋಸ್ಕಿ ವರ್ಕ್ ಬಂದಿರುತ್ತೆ. ಸೊ ಈ ಒಂದು ಬ್ಲೌಸ್ ಪೀಸ್ ಪ್ರೈಸ್ ಕೂಡ ಓನ್ಲಿ 250 ರುಪೀಸ್ ಆಗಿರುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿರುವಂತ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು. ಇನ್ನು ಇವತ್ತು ನಾವು ಬ್ಲೌಸ್ ಪೀಸ್ ಕಲೆಕ್ಷನ್ಸ್ನ ತೋರಿಸ್ತೀವಲ್ವಾ, ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನಿಮ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತೆಗೆದು ಸ್ಕ್ರೀನ್ ಮೇಲೂ ನಂಬರ್ ಸ್ಕ್ರೋಲ್ ಆಗ್ತಾ ಇರುತ್ತೆ, ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲೂ ನಂಬರ್ ಇರುತ್ತೆ. ಆ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಸ್ಕ್ರೀನ್ ಶಾಟ್ ತೆಗೆದುಬಿಟ್ಟು ವಾಟ್ಸಪ್ ಮಾಡಿ. ಆಕ್ಚುಲಿ ಎಷ್ಟೊಂದು ಜನ ಕಾಲ್ ಮಾಡ್ತಾ ಇರ್ತೀರಾ. ಕಾಲ್ ಮಾಡಿದ್ರೆ ನಿಮಗೂ ಟೈಮ್ ವೇಸ್ಟ್ ಆಗುತ್ತೆ, ನಮಗೂ ಟೈಮ್ ವೇಸ್ಟ್ ಆಗುತ್ತೆ. ಬೇಕಿದ್ರೆ ನೀವು ವಾಟ್ಸಪ್ ಅಲ್ಲಿ ಸ್ಕ್ರೀನ್ ಶಾಟ್ ಕಳಿಸಿದ ಮೇಲೆ ಬೇಕಿದ್ರೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಾಲ್ ಮಾಡಿ. ಫಸ್ಟೇ ಕಾಲ್ ಮಾಡ್ಬಿಟ್ರೆ ನೀವು ಆ ಸ್ಯಾರಿ, ಆ ಬ್ಲೌಸು, ಇದು ಅಂತ ಎಕ್ಸ್ಪ್ಲೈನ್ ಮಾಡಿದ್ರು ಕೂಡ ನಮಗೆ ಗೊತ್ತಾಗಲ್ಲ. ಯಾಕಂತಂದ್ರೆ ಆಲ್ಮೋಸ್ಟ್ 700 ವಿಡಿಯೋಸ್ ಹಾಕಿದೀವಿ ನಾವು. ನೀವು ಯಾವ ವಿಡಿಯೋ ನೋಡಿದ್ದೀರಿ, ಇವಾಗ ಬ್ಲೌಸ್ ಪೀಸ್ ಅಂತ ಅಂದ್ರೂ ಕೂಡ ಬ್ಲೌಸ್ ಪೀಸ್ ಎಷ್ಟೊಂದು ವಿಡಿಯೋ ಹಾಕಿರ್ತೀವಲ್ವಾ. ಇವಾಗ ಮೈಸೂರು ಸಿಲ್ಕ್ ಅಂತ ಅಂತೀರಾ, ಮೈಸೂರು ಸಿಲ್ಕ್ ಎಷ್ಟೊಂದು ವಿಡಿಯೋ ಹಾಕಿದೀವಿ. ಮತ್ತೆ ಈ ಕಲರ್ ಅಂತ ಆ ಕಲರ್ಸ್ ತುಂಬಾ ವಿಡಿಯೋಸ್ ಅಲ್ಲಿ ನಾವು ಸ್ಯಾರೀಸ್ ನ ತೋರಿಸಿರ್ತೀವಿ. ಸೊ ನಿಜ ಕನ್ಫ್ಯೂಷನ್ ಆಗುತ್ತೆ. ಸೊ ನಿಮಗೂ ಕನ್ಫ್ಯೂಷನ್ ಆಗುತ್ತೆ, ನಮಗೂ ಕನ್ಫ್ಯೂಷನ್ ಆಗುತ್ತೆ, ಟೈಮ್ ಕೂಡ ವೇಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಇದು ನನ್ನ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ಇನ್ನು ಕೆಲವೊಂದ್ಸರಿ ನೀವು ಕಾಲ್ ಮಾಡಿದಾಗ ನಾವು ಪಿಕ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಕಸ್ಟಮರ್ಸ್ ಇರ್ತಾರಲ್ವಾ. ಸೊ ಆಫ್ಲೈನ್ ಅಲ್ಲೂ ಕೂಡ ಸೊ ಆ ಟೈಮಲ್ಲಿ ಪಿಕ್ ಮಾಡೋಕ್ಕಾಗಲ್ಲ. ಅದೇ ನೀವು ವಾಟ್ಸಪ್ಪಿಂಗ್ ಮಾಡಿದ್ರೆ ಕಸ್ಟಮರ್ಸ್ ಎಲ್ಲ ಇದ್ದಾಗ ನಾವು ರಿಪ್ಲೈ ಮಾಡಿಲ್ಲ ಅಂತ ಅಂದ್ರು, ಫ್ರೀ ಆದಾಗಂತೂ ನಾವು 100% ರಿಪ್ಲೈ ಮಾಡ್ತೀವಿ. ಆದಷ್ಟು ನಾವು ವಿತಿನ್ 1 hour ಅಲ್ಲೇ ರಿಪ್ಲೈ ಮಾಡ್ತೀವಿ. ಏನಾದರೂ ತುಂಬ ಬ್ಯುಸಿ ಇದ್ರೂ ಕೂಡ. ಬಟ್ ನೀವು ಕಾಲ್ ಮಾಡಿದ್ರೆ ನಾವು ರಿಪೀಟ್ ಕಾಲ್ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ವಾಟ್ಸಪ್ಪೇ ಮಾಡಿ ಅಂತಾನೆ ಹೇಳ್ತಾ ಇದ್ದೀನಿ. ಬೇಕಾದ್ರೆ ವಾಟ್ಸಪ್ ಮಾಡಿದ್ಮೇಲೆ ಬೇಕಿದ್ರೆ ನಿಮ್ಗೆ ಏನಾದರೂ ಗೊತ್ತೇ ಆಗಿಲ್ಲ ಅಂದರೆ ಕಾಲ್ ಮಾಡಿ. ಸೊ ಫಸ್ಟೇ ಕಾಲ್ ಮಾಡಿದ್ರೆ ನಿಜ ನಿಮಗೂ ಕಷ್ಟ ಆಗುತ್ತೆ, ನಮಗೂ ಕಷ್ಟ ಆಗುತ್ತೆ ಅಂತಾನೆ ನಾನು ಹೇಳ್ತಾ ಇದ್ದೀನಿ. ಇನ್ನು ನಿಮ್ಗೆ ಯಾವ್ದಾದ್ರು ಇಷ್ಟ ಆದರೆ ಮಾತ್ರ ಸ್ಕ್ರೀನ್ ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ನಂಬರ್ ಸ್ಕ್ರೋಲ್ ಆಗ್ತಾ ಇರುತ್ತೆ, ಮತ್ತೆ ಡಿಸ್ಕ್ರಿಪ್ಷನ್ ನಂಬರ್ ಇರುತ್ತೆ. ಆ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ. ಇನ್ನು ನಮ್ಮ ಹತ್ರ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ. ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲೇಬಲ್ ಇರುತ್ತೆ. ನೀವು ಧೈರ್ಯವಾಗಿ ಬುಕಿಂಗ್ ಮಾಡ್ಕೋಬಹುದು. ನಿಮಗೆ ಕೊರಿಯರ್ ತಲುಪಿಸೋ ಜವಾಬ್ದಾರಿ ನಮ್ದಾಗಿರುತ್ತೆ. ನೀವು ಇವಾಗ ಹಳಬ್ರೆಲ್ಲ ತುಂಬಾ ಚೆನ್ನಾಗಿ ಬುಕಿಂಗ್ ಮಾಡ್ಕೋತಾ ಇದ್ದೀರಾ. ಹೊಸಬ್ರಿಗೆ ಡೌಟ್ ಇರುತ್ತೆ, ಇನ್ನು ಇವರು ಕ್ಯಾಶ್ ಆನ್ ಡೆಲಿವರಿ ಇಲ್ಲ, ಆನ್ಲೈನ್ ಪೇಮೆಂಟ್ ಮಾಡಿದ್ರೆ
ಇವ್ರು ನಮಗೆ ಕೊರಿಯರ್ ತಲುಪಿಸ್ತಾರಾ ಇಲ್ವಾ ಅಂತ ನೀವು 100% ನಮ್ಮನ್ನ ಟ್ರಸ್ಟ್ ಮಾಡ್ಬೋದು. ಇನ್ನು ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಬೇಕಿದ್ರೆ ಒಂದ್ಸರಿ ಮಣಿದೀಪ ಫ್ಯಾಷನ್ಸ್ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ನಿಮ್ಗೆ ನಮ್ದು ಓವರ್ ಆಲ್ ಇನ್ಫಾರ್ಮೇಶನ್ ಸಿಗುತ್ತೆ. ನಾವು ಎಷ್ಟು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇದೀವಿ, ಎಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದೀವಿ, ಮತ್ತೆ ನಮ್ಮ ಅಡ್ರೆಸ್ ಎಲ್ಲಿದೆ, ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ನಿಮಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ನಮ್ಮ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಅಲ್ಲೂ ಕೂಡ ನಾವು ಕಸ್ಟಮರ್ ರಿವ್ಯೂಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀವಿ, ನೀವು ಅದನ್ನ ನೋಡಿ ಕೂಡ ಪರ್ಚೇಸ್ ಮಾಡ್ಬೋದು. ಇನ್ನು ನಮ್ದು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ಕೂಡ ಇದೆ. ನೀವೆಲ್ಲ ತುಂಬಾ ಚೆನ್ನಾಗಿ ನಮ್ ಯೂಟ್ಯೂಬ್ ಅಲ್ಲಿ ಸಪೋರ್ಟ್ ಮಾಡಿದೀರಾ ಅಂಡ್ ಮಾಡ್ತಾ ಇದ್ದೀರಾ ಕೂಡ. ಸೊ ಇದೇ ರೀತಿ ನಮಗೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಂತಾ ಇದ್ದೀನಿ. ಇನ್ನು ಓಪನಿಂಗ್ ವಿಡಿಯೋ ಮಸ್ಟ್ ಅಂಡ್ ಶುಡ್ ಆಗಿ ನೀವು ಮಾಡಲೇಬೇಕು. ಇನ್ ಕೇಸ್ ಏನಾದ್ರು ಡ್ಯಾಮೇಜ್ ಇದ್ರೆ ಓಪನಿಂಗ್ ವಿಡಿಯೋ ಇದ್ರೆ ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ತೀವಿ, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ಓಪನಿಂಗ್ ವಿಡಿಯೋ ಮಸ್ಟ್ ಅಂಡ್ ಶುಡ್ ಆಗಿ ಮಾಡಿ ಅಂತ ನಾನು ಕೇಳ್ಕೊಂತಾ ಇದ್ದೀನಿ. ಇನ್ನು ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತೆ ಕಲೆಕ್ಷನ್ಸ್ಗಾಗಿ ನಮ್ಮ ಮಣಿದೀಪ ಫ್ಯಾಷನ್ಸ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.